ಸೌತೆಕಾಯಿ, ಬದನೆಕಾಯಿ, ಫ್ಲವರು, ಟೊಮೊಟ, ಕ್ಯಾಪ್ಸಿಕಮು, ಹೀರೆಕಾಯಿ, ಪಡ್ಲೆಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಬದನೆಕಾಯಿ. ಅಂದಾಗೆ ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂಡಿಪಾಳ್ಯದಲ್ಲಿರುವಂಥ RMCಗೆ ಹೋಗ್ತಾ ಇದ್ದೀನಿ. ಮೈಸೂರು RMCಲಿ ಬಿಲ್ಗಳನ್ನ ಹೇಗೆ ಹಾಕ್ತಾರೆ, ಕೋಸ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಆದರೆ ಫಾರ್ಮಿಂಗ್ ಆಗಲ್ಲ. ನೀನೇ ರಾಜ. ನೀನು ಬೆಳಿಗ್ಗೆ 10 ಗಂಟೆಗೆ ಹೋಗೋ ಯಾರು ಕೇಳಲ್ಲ, ಸಂಜೆ 4 ಗಂಟೆಗೆ ಬಾ ಯಾರು ಕೇಳಲ್ಲ. ಕೋಸ್ ಮಾತ್ರ ಸಿಕ್ಕಾಪಟ್ಟೆ ಬಂದೈತೆ. ಇವತ್ತೇನಾಗುತ್ತೋ ರೇಟು ಗೊತ್ತಿಲ್ಲ. ಮೈಸೂರಿನ RMC ಬಿಲ್ ಆಗೋದು ಅಂದರೆ ಪ್ರೈಸ್ ಅನೌನ್ಸ್ ಮಾಡ್ತಾರಲ್ಲ 9:15ಗೆ. ಇಲ್ಲಿ ರೈತರು ಮತ್ತು ಬೀನಿಸ್ನ ಬೈಕಲ್ಲೇ ತಂದ್ಬಿಟ್ರು. ಇಲ್ಲಿ ಬಂದಂಥ ತರಕಾರಿಗಳು ಮ್ಯಾಕ್ಸಿಮಮ್ ಹೋಗೋದು ಕೇರಳ ಮತ್ತು ತಮಿಳ್ನಾಡು. ನಮಸ್ಕಾರ ದೊಡ್ಡವ್ರಿಗೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೆ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂದಾಗೆ ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂಡಿಪಾಳ್ಯದಲ್ಲಿರುವಂಥ RMCಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹೇಗಿರುತ್ತೆ ತರಕಾರಿ ಮಂಡಿ, ಏನೆಲ್ಲ ವ್ಯವಸ್ಥೆ ಇರುತ್ತೆ ನೋಡೋಣ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬಂಡಿಪಾಳ್ಯ ತರಕಾರಿ ಮಂಡಿಗೆ. ಬೆಳಗಿನ ಜಾವ ಹೋಗ್ತಾ ಇರೋದು. ಗಾಡಿ ಆಲ್ರೆಡಿ ಲೋಡ್ ಆಗೈತೆ, ಒಂದು ಲೋಡು ತರಕಾರಿ ಐತೆ ಗಾಡೀಲಿ. ಅದಕ್ಕೇನಂತ ಮುಂದೆ ಹೋಗ್ತಾ ಹೇಳ್ತೇನೆ. ಗುರು, ಟೈಮ್ ಬಂದು ಬೆಳಗಿನ ಜಾವ 5:50 ಆಗೈತೆ. ನಾವಿವಾಗ ನರಸೀಪುರದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಟೋಲ್ ಕಟ್ಟಿದ್ದೀವಿ, ನರಸೀಪುರ ಮತ್ತು ಮೈಸೂರು ಟೋಲು 70 ರೂಪಾಯಿ ತಗೊಂಡಿದ್ದಾರೆ. ನಮ್ಗೆ ಐಡಿಯಾ ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲಿ ಸಿಂಗಲ್ ಜರ್ನಿ ಅಂತ ಕೊಟ್ಟಿದ್ದಾನೆ, ಬಟ್ ಅಪ್ ಆ್ಯಂಡ್ ಡೌನು 70 ರೂಪೀಸ್ ಅಂತ 70 ರೂಪೀಸ್ ಇಸ್ಕೊಂಡಿರೋದು. ನಾವಿವಾಗ ನಮ್ಮ ಮುಂದಗಡೆ ಒಂದು ಲಾರಿ ಹೋಗ್ತಾ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೀಸನ್ ಇಷ್ಟೇ, ಇಲ್ಲಿ ನೋಡಿ ವರ್ಣ ಲೇಕ್ ಹತ್ರ ಫಾಗ್ ಎಷ್ಟು ಕವರ್ ಆಗೈತೆ ಅಂತ. ಹಿಂದ್ಗಡೆ ಮುಂದ್ಗಡೆ ಏನೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಏನು ಕಾಣಿಸ್ತಾ ಇದೆ ಇದಿಷ್ಟು ಮಾತ್ರ. ಮುಂದ್ಗಡೆ ಅಂತೂ ಯಪ್ಪ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಫಾಗ್ ಕವರ್ ಆಗ್ಬಿಟ್ಟೈತೆ ಅಂತ. ಸಿಕ್ಕಾಪಟ್ಟೆ ಫಾಗು. ಇದಂತೂ ವರ್ಣ ಲೇಕು ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ದೂರದಲ್ಲಿ ಎಲ್ಲ ಪಾರ್ಕಿಂಗ್ ಲೈಟ್ ಹಾಕೊಂಡು ವೆಹಿಕಲ್ನ ಡ್ರೈವ್ ಮಾಡ್ತಾ ಇರೋದು. ಗುರು, ಇವಾಗ ಬೆಳಗ್ಗೆ ಆಯಿತು 6:30 ಟೈಮ್ ಬಂದು. ಇಬ್ನಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸಿಟಿ ಬಂದ ತಕ್ಷಣ. ಅಂದರೆ ಅಲ್ಲಿ ವರ್ಣ ಲೇಕ್ ಇದ್ದಿದ್ದರಿಂದನೇ ಅಷ್ಟೊಂದು ಇಬ್ನಿ ಶುರುವಾಗಿತ್ತು. ಇವತ್ತು ನಾವು ಬಂದಿರೋದು, ನಾನು ಮತ್ತು ನಮ್ಮ ಮದನ್ ಇಬ್ಬರೂ. ನಮ್ಮ ರೈತರು ಇವತ್ತು ಗಾಡಿಗೆ ತರಕಾರಿ ಲೋಡ್ ಮಾಡಿದರು, ಅದಕ್ಕೋಸ್ಕರ ಬಂದಿದ್ದಷ್ಟೇ. ಮದನ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿಂದ ಸ್ವಲ್ಪ ಇಬ್ನಿ ಸ್ಟಾರ್ಟ್ ಆಯಿತು. ಫಾಗೆಲ್ಲ ಕವರ್ ಆಗ್ತೈತೆ ರೋಡ್ನ. ಇಲ್ಲಿ ನೋಡಿ ಮತ್ತೆ ಫಾಗ್ ಶುರುವಾಯಿತು. ಇಲ್ಲಿಂದ ಪಾರ್ಕಿಂಗ್ ಲೈಟ್ ಹಾಕೊಂಡು ಗಾಡಿ ಓಡಿಸ್ಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎದುರುಗಡೆ ನೋಡಿ ವೆಹಿಕಲ್ ಬರ್ತಾ ಇದ್ದಾವೆ, ಎಲ್ಲ ಒನ್ ವೇ. ಆಮೇಲೆ ಚಳಿ ಕೂಡ ಜಾಸ್ತಿ ಆಗ್ಬಿಡುತ್ತೆ ಫಾಗ್ ಬಂದರೆ. ಮತ್ತು ಗ್ಲಾಸ್ ಎಲ್ಲ ಸ್ವಲ್ಪ ಕವರ್ ಆಗುತ್ತೆ, ರೋಡ್ ಕಾಣಿಸಲ್ಲ. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಜೋಪಾನವಾಗಿ ಗಾಡಿ ಓಡಿಸ್ಬೇಕಾಗುತ್ತೆ. ಬೈಪಾಸಿಂದ ಒಳಗಡೆ ತಗೊಂಡ್ವಿ. ಮೈಸೂರು ಸಿಟಿ ಎಂಟ್ರ್ ಆಗಿದ್ದೀವಿ. ಅಂದರೆ ಮೈಸೂರು ಔಟ್ಸ್ಕರ್ಟು ಇದೆಲ್ಲ. ಇನ್ನೊಂದು ಬಂದಿದ್ದೀವಿ. ಆಲ್ಮೋಸ್ಟ್ ಇನ್ನೊಂದು 1/2-3/4 ಕಿಲೋಮೀಟ್ರ್ ಐತೆ ಅಷ್ಟೇ RMC. ಇಲ್ಲಿ ನೋಡಿ, ಇಲ್ಲೂ ಕೂಡ ಫಾಗ್ ಐತೆ, ಜಾಸ್ತಿ ಐತೆ. ಚಾಮುಂಡಿ ಬೆಟ್ಟ ಬಲಗಡೆ ನೋಡ್ತಾ ಇರೋದು. ಬೆಳಗ್ಗೆನೇ ಪಾರಿವಾಳಗಳು. ಲೆಫ್ಟು. ಮಂಡಿಯವ್ರಿಗೆ ಫೋನ್ ಮಾಡಿದ್ವಿ, ಅವ್ರ ಲೊಕೇಶನ್ ಶೇರ್ ಮಾಡಿದ್ದಾರೆ. ರೈಟು ಆ ಲೊಕೇಶನ್ ಹೋಗ್ತಾ ಇದ್ದೀವಿ. ಅಂದರೆ ಅವ್ರ ಶಾಪ್ ನಂಬರ್ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಗಾಡಿಗಳೆಲ್ಲ ಬಂದಿದ್ದಾವೆ. ಸ್ವಲ್ಪ ಫಾಗು. ಈಗ ಹೊರಗಡೆ ತೋರಿಸ್ತೇನೆ ಬನ್ನಿ. ಕ್ಲಾಸ್
ನೋಡಿ ಗಾಡಿ ಎಲ್ಲ ಇದೆ. ನಡಿ 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 ಸ್ಟ್ರೈಟ್ ನಡಿ. 151 ಫಸ್ಟ್ ಟೈಮ್ ಗುರು ನಾನು ಕೂಡ ಬರ್ತಾ ಇರೋದು ಮಂಡಿಗೆ. 51 ಇಲ್ಲೇ ಬರುತ್ತೆ. ಇಲ್ಲಿ 151. ಒಂದು ನಿಮಿಷ ಕನ್ಫ್ಯೂಸ್ ಆಯಿತು. ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡು ಮತ್ತೆ ಹೋಗ್ತೀವಿ ರೀ. ಗುರು ಅಂದಾಗೆ ಆವಾಗಲೇಯಿಂದ ಹೇಳಿರಲಿಲ್ಲ, ನಮ್ಮ ಗಾಡೀಲಿ ಸೌದೆಕಾಯಿ ಇದೆ ರೈತರದು, ಅದನ್ನು ತಗೊಂಡು ಬಂದಿರೋದು. ಮಂಡಿ ನೋಡಿ ಹೇಗಿದೆ ಫ್ರೆಶ್ಟು. 151ನೇ ನಂಬರು ಅಂಗಡಿದು. ಅಲ್ಲಿಗೆ ನಾವು ಬಂದಿರೋ. ವಾ, ಇಲ್ಲಿ ನೋಡಿ ಇವರು ಬೆಳಗ್ಗೆನೇ ಬಂದವ್ರೆ ಎಲ್ಲರೂ. ಎಲ್ಲ ಶಾಪ್ಗಳ ಹೆಸರೈತೆ. 54, 149 ಇಲ್ಲಿ, ಆ ಕಡೆ 150, 151 ಗಾಡಿ ಹೋಗಿ ನಿಂತಿದೆ. MC, ಎಳವನು, ಕೋಸು ಎಲ್ಲ ಇದೆ. ನಿಂಗಣ್ಣ GNS ಅಲ್ಲಿಗೆ ನಮ್ಮ ರೈತರು ಕೊಟ್ಟಿರುವಂಥ ತರಕಾರಿ ಬಂದಿರೋದು. ಸೌತೆಕಾಯಿ ಇಲ್ಲಿ ಅನ್ಲೋಡ್ ಮಾಡ್ಕೋತಾರೆ, ಅನ್ಲೋಡ್ ಮಾಡ್ಕೊಂಡು ಬಿಲ್ ಕೊಡ್ತಾರೆ. ಇಲ್ಲಿ ಗಾಡಿ ಇವಾಗ ಶಾಪ್ ಹತ್ರ ಬಂತು, ಆದರೆ ಇವರು ಗಾಡೀಲಿರೋ ತರಕಾರಿನ ಬೇರೆ ಗೋಡನ್ ಹೊಡಿಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ನಾವು ತಂದಿರುವಂಥದ್ದು ಸೌತೆಕಾಯಿ ಇಷ್ಟಿದೆ ಗಾಡೀಲಿ ಲೋಡು. ವೆಯ್ಟ್ ಚೆಕ್ ಮಾಡಿಸ್ಬೇಕು ಎಷ್ಟು ಬರುತ್ತೆ ಅಂತ. ನೋಡಿ ಆಲ್ರೆಡಿ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ, ಆಟೋಗಳು. ಬಂದಿದ ತಕ್ಷಣ ಇಷ್ಟೊಂದು ವೆಹಿಕಲ್ ಏನು ಇರಲಿಲ್ಲ, ಆದರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದ್ದಾವೆ. ಕೋಸು ಟಾಟಾ ಎಸ್ ಜಿಪ್, ಅದರಲ್ಲಿ ಕೋಸ್ ತಗೊಂಡು ಬಂದಿರೋದು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಇಲ್ಲಿ ಮಂಡಿಯವರು, ಅವ್ರಿಗೆ ಫೋನ್ ಮಾಡ್ಕೊಂಡ್ರೆ ಗೋಡನ್ ನಂಬರ್ ಹೇಳ್ತಾರೆ, ಅಲ್ಲೇ ತಗೊಂಬರೋದು ಅಷ್ಟೇ ಕೆಲಸ. ಕಾಫಿ ಟೀ ಮಾರೋರು ಬರ್ತಾವ್ರೆ. ಟೀ ಮಾರ್ಕೊಂಡು ಆರಾಮಾಗಿ ಹೋಗ್ತಾರೆ. ಎರಡೂ ಇದೆ ಆಪ್ಷನು. ನಮ್ಮ ಮದನ ಯಾವಾಗ ಬಂದಿದ್ದ ಇಲ್ಲ ನೀನು ಮಾರ್ಕೆಟ್ಗೆ? ಹಾಂ, ಅವನು ಸುಮಾರು 5-10 ವರ್ಷದಿಂದ ಆವಾಗಲೇ ಬಂದವನೇ ಮಾರ್ಕೆಟ್ಗೆ. ಅವ್ರದ್ದೊಂದು ಗಾಡಿ ಇತ್ತು ಮೊದಲು, ಅದನ್ನು ತಗೊಂಡು ಬರ್ತಾಯಿದ್ದ. ಇವಾಗಂತೂ MC ಮತ್ತು ಕೋಸು ಜಾಸ್ತಿ ಕಾಣ್ತಾ ಇದ್ದಾವೆ ಮಾರ್ಕೆಟಲ್ಲಿ. ಹಾಗೆ ಕುಂಬಳ ಬಂದೈತೆ, ಅಶೋಕ್ ಲೈಲ್ಯಾಂಡು. ಕಮರ್ಷಿಯಲ್ ವೆಹಿಕಲು ಯಾವ್ದು ಬೇಕೋ ಅದು ಕಣ್ಣಿಗೆ ಸಿಗ್ತಿರ್ತವೆ ಇಲ್ಲಿ. ಇಲ್ಲಿ ನೋಡಿ ಕೋಸು ಇಲ್ಲೆಲ್ಲ, ಮತ್ತು ಇದೆಲ್ಲ ಟೊಮೊಟೊ ಕ್ರೇಟ್ಗಳು. ಟೊಮೊಟೊ ಕ್ರೇಟ್ ಜೊತೆ ಇಲ್ಲಿ MC ಇಟ್ಟಿದ್ದಾರೆ. ನಾನಿವತ್ತು ಮೈಸೂರು RMCಲಿ ಬಿಲ್ಗಳನ್ನ ಹೇಗೆ ಹಾಕ್ತಾರೆ, ಪ್ರತಿಯೊಂದು ವಾಟ್ಸಪ್ಪಲ್ಲೂ ಶೇರ್ ಮಾಡ್ತಾರಲ್ಲ, ಅದು ಹೇಗೆ ಹಾಕ್ತಾರೆ ಅನ್ನೋದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವರು ಗೋಡನ್ ಹತ್ರ ಹೋಗ್ತಾ ಇದ್ದೀವಿ. ಅವ್ರನ್ನ ಫಾಲೋ ಮಾಡ್ಕೊಂಡು, ಬೈಕಲ್ಲಿ ಹೋಗ್ತಾ ಇದ್ದಾರಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು. ಗಾಡಿಗೆ ಫಾಗ್ ಕವರ್ ಆಗ್ಬಿಟ್ಟೈತೆ. ಕೋಸು
ಮಾತ್ರ ಸಿಕ್ಕಾಪಟ್ಟೆ ಬಂದೈತೆ. ಇವತ್ತೇನಾಗುತ್ತೆ ರೇಟು ಗೊತ್ತಿಲ್ಲ. ಯಾವ ಗಾಡಿ ನೋಡಿ ಕೋಸು, ಇಲ್ಲಿ ನೋಡಿ ಇಲ್ಲೂ ಕೋಸು. ಈ ಟೆಂಪೋ ಐಚರ್ ನಿಂತೈತಲ್ಲ ಅದರೊಳಗಡೆನೂ ಕೋಸು ಐತೆ. ಇವ್ರ ಗೋಡನ್ ಹತ್ರ ಇವಾಗ ಹೋಗ್ತಾ ಇರೋದು ಸೌತೆಕಾಯಿ. ಮತ್ತು ಇಲ್ಲಿ ನೋಡಿ ಇಲ್ಲೂ ಕೂಡ ಕೋಸು. ಕೋಸು ಮಾತ್ರ ಸಿಕ್ಕಾಪಟ್ಟೆ ಇವರು, ಅಂದರೆ ಮ್ಯಾಕ್ಸಿಮಮ್ ಬಂದೈತೆ ಕೋಸು. ಯಾಕೆಂದರೆ ಬೇರೆ ತರಕಾರಿಗಳು ನೋಡಿದರೆ ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ, ಇಲ್ಲಿ ಕೋಸು ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲೂ ಕೋಸು, ಇದರಲ್ಲೂ ಕೋಸು, ಅದರಲ್ಲೂ ಕೋಸು, ಆ ಟ್ರ್ಯಾಕ್ಟ್ರಲ್ಲಿ ಕೂಡ ಕೋಸು. ಇಲ್ಲಿ ಕುಂಬಳ ಇದೆ. ಹಾಗೆ ಟಾಟಾ ಎಸಲ್ಲಿ ಟೊಮೊಟೊ ತಗೊಂಡಿದ್ದಾರೆ ರೈತರು. ಟಾಟಾ ಎಸಲ್ಲಿರೋದು ಪೂರ್ತಿ ಟೊಮೊಟೊ. ಎಲ್ಲ ಟೀ ಕುಡಿತಾ ಇದ್ದಾರೆ. ನಮ್ಮದು ಟೀ ಬರಬೇಕು, ಇನ್ನೂ ಬಂದಿಲ್ಲ. ಬಂದಮೇಲೆ ನಾವು ಕುಡಿತೀವಿ. ಕ್ಯಾಂಟೀನ್ ಪಕ್ಕದಲ್ಲೇ ಐತೆ ಇಲ್ಲಿ ಟೀ ಕ್ಯಾಂಟೀನು. ಅಕ್ಕಪಕ್ಕದಲ್ಲಿ ಇರ್ತವೆ ಸರೌಂಡಿಂಗ್ ಎಲ್ಲ. ನೋಡಿ ಇವ್ರದ್ದು ಶಾಪು ನಂಜುಂಡೇಶ್ವರ ಆ್ಯಂಡ್ ಕಂಪ್ನಿ, ಮರ್ಚೆಂಟ್ ಆ್ಯಂಡ್ ಕಮಿಷನ್ ಏಜೆಂಟು. ಇಲ್ಲಿ ಹೇಗೆ ನಡೀತಪ್ಪ ಅಂದರೆ, ರೈತರು ತಂದಂಥ ತರಕಾರಿಗೆ ಇಂತಿಷ್ಟು ಕಮಿಷನ್ ಅಂತ ಹಿಡ್ಕೊಂಡು ಅವ್ರು ತಂದ ತರಕಾರಿಗೆ ಬೆಲೆ ಹಾಕಿ ಬಿಲ್ ಮಾಡಿ ಕಳಿಸ್ತಾರೆ. ಅಣ್ಣ ಅರುಣ್ ಚಿಟ್ಟು ಅಂತ. ಇಲ್ಲಿ ನಮ್ಮದು ಗಾಡಿ ನಿಂತೈತೆ, ಅದ್ರ ಜೊತೆ ಇಲ್ಲೊಂದು ಗಾಡಿ ನಿಂತೈತೆ ಸೌತೆಕಾಯಿ ತಂದಿರೋದು. ಬನ್ನಿ ಒಂದು ರೌಂಡ್ ಹೋಗಿದ್ದು ಬರೋಣ. ಇಲ್ಲೆಲ್ಲ ಕೋಸನ್ನ ಕಟ್ ಮಾಡ್ಕೊತಾ ಇದ್ದಾರೆ, ಮೇಲ್ಗಡೆ ಎಲೆ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ. ಕೋಸು ಜಾಸ್ತಿ ಬಂದೈತೆ ಗುರು. ಏನಪ್ಪ ವಿಷಯ ಅಂದರೆ, ಮೈಸೂರಿನ RMC ಬಿಲ್ ಆಗೋದು, ಅಂದರೆ ಪ್ರೈಸ್ ಅನೌನ್ಸ್ ಮಾಡ್ತಾರಲ್ಲ, 9:15 ಅನೌನ್ಸ್ ಆಗೋದು. ಅವ್ರು ಹೇಳಿದ್ರು, ಇಲ್ಲೊಬ್ರು ಗೊತ್ತಿರೋರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಬಿಲ್ಗಳಂತೂ ಯಾವುದೇ ಕಾರಣಕ್ಕೂ ಆಚೆ ಬರಲ್ವಂತೆ, ಆಫೀಸ್ ಬಿಟ್ಟು ಆಚೆ ಬರಲ್ವಂತೆ. ಹೇಗೆ ಬಿಲ್ನ ಅನೌನ್ಸ್ ಮಾಡ್ತಾರೆ ಅಂದರೆ, ಯಾವ ತರಕಾರಿನ ಯಾವ ಏಜೆಂಟ್ ಜಾಸ್ತಿ ತಗೊಳ್ತಾರೆ ಅವ್ರೊಂದು ಟೀಮ್ ಮಾಡ್ಕೊಳ್ತಾರೆ. ಈಗ ಕೋಸು ಜಾಸ್ತಿ ತಗೊಳ್ಳೋರು ಅವ್ರೊಂದು ಟೀಮು, ಒಂದು 10ರಿಂದ 12 ಜನ. ಮತ್ತು ಟೊಮೊಟೊ ಯಾರು ಜಾಸ್ತಿ ತಗೊಳ್ತಾರೆ ಅವ್ರೊಂದು ಟೀಮು, 10ರಿಂದ 12 ಜನ. ಅವ್ರೇನು ಮಾಡ್ತಾರೆ, ಪೂರ್ತಿ ಬೆಂಗಳೂರು ಮಾರ್ಕೆಟು ಮತ್ತು ಮುಧೋಳ್ ಮಾರ್ಕೆಟು, ತಮಿಳ್ನಾಡು ಮಾರ್ಕೆಟು, ಮತ್ತು ಯಾವ್ಯಾವುದು ಬೇಗ ನಡೀತಾ ಇದ್ದಾವೆ ಅಂದರೆ 9 ಗಂಟೆ ಒಳಗಡೆ ಯಾವ್ಯಾವ ಮಾರ್ಕೆಟ್ ನಡೀತಾ ಇದ್ದಾವೆ, ಆಮೇಲೆ ತಮಿಳ್ನಾಡು ಮಾರ್ಕೆಟು, ಅಲ್ಲೆಲ್ಲ ಏನು ಪ್ರೈಸ್ ಆಗುತ್ತೆ, ಮಿನಿಮಮ್ ಪ್ರೈಸ್ ಏನು ನಡೆಯುತ್ತೆ, ಆ ಪ್ರೈಸ್ ಮೇಲೆ ಇಲ್ಲೂ ಕೂಡ ಮಾರ್ಕೆಟ್ನ ಅನೌನ್ಸ್ ಮಾಡ್ತಾರೆ. ಯಾಕೆಂದರೆ ಸ್ಟಾಕ್ ಜಾಸ್ತಿ ಬಂದಿರುತ್ತೆ ತರಕಾರಿಗಳೆಲ್ಲ. ಆ ತರಕಾರಿ ಏನಾರ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ತಕ್ಕಂಗೆ, ಬೇಡಿಕೆಗೆ ತಕ್ಕಂಗೆ ಪೂರೈಕೆ ಏನಾರ ಇತ್ತು ಅಂದರೆ ಅದಕ್ಕೆ ತಕ್ಕಂಗೆ ಬೆಲೆ ಹಾಕ್ತಾರೆ. ಬೇಡಿಕೆ ಕಡಿಮೆ ಇದ್ದು ಪೂರೈಕೆ ಜಾಸ್ತಿ ಇತ್ತು ಅಂದರೆ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲನೂ ಕೂಡ ಲಿಕ್ವಿಡೇಷನ್ ಮಾಡಬೇಕು ಅವರು, ಬಂದಂಥ ತರಕಾರಿನೆಲ್ಲ ಅವ್ರಿಗೂ ಕೂಡ ರಿಸಿಪ್ಟ್ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಆ ಥರ ಪ್ರೈಸ್ ಹಾಕ್ತಾರೆ ಅಂತ ಹೇಳಿದ್ರು. 9:15ಗೆ 9:05ರಿಂದ 9:15 ಒಳಗಡೆ ಮೈಸೂರಿನ RMC ಬಿಲ್ಲು ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದುಬಿಡುತ್ತೆ. ಪೂರ್ತಿ ಇದರಿಂದ ಮುಂದೆ ಎಲ್ಲ ಈರುಳ್ಳಿನೇ ಜಾಸ್ತಿ ಐತೆ. ಈರುಳ್ಳಿ ಅಲ್ಲಿ ತನಕನೂ ಈರುಳ್ಳಿನೇ. ಇಲ್ಲಿ ನೋಡ್ತಾ ಇರ್ಬೋದು ಕೊನೆ ಚೀಲ, ಇಲ್ಲಿ ತನಕನೂ ಈರುಳ್ಳಿ ಐತೆ. ಇಲ್ಲಿಂದ ಶುರುವಾಗಿ ಇಲ್ಲಿಂದ ಶುರುವಾಗುತ್ತೆ ಈರುಳ್ಳಿ ಪಸರೆ ಅಂತಾರೆ ಲೋಕಲ್ಲು. ನಮ್ಮ ಮದ ನಿಂತಾನೆ ಒಬ್ಬನೇ ಮೊಬೈಲ್ ನೋಡ್ತಾ. ಸೌತೆಕಾಯಿನೆಲ್ಲ ಇಲ್ಲಿ ಕ್ರೇಟಲ್ಲಿ ತುಂಬಿಟ್ಟಿರೋದು. ಇಲ್ಲೊಂದು ಬೀನ್ಸ್ ಗಾಡಿ ಬಂದೈತೆ, ವೆಯ್ಟ್ ಚೆಕ್ ಮಾಡ್ತಾರೆ, ನೋಡೋ ಬನ್ನಿ.
ಸ್ಕೇಲು ಪಕ್ಕದವ್ರದ್ದು ಇವ್ರು ಎತ್ಕೊಂಡು ಬಂದರು. 2 ನಿಮಿಷ ಕೊಡ್ತೀನಿ ಅಣ್ಣ ಅಂದ್ಬಿಟ್ಟು. ಬೀನೀಸು ತೂಕ ಆಗ್ತೈತೆ. ವೆಯ್ಟ್ ನೋಡಿ, 64 kg 750 ಗ್ರಾಮು. 2 ಮೂಟೆ ತೂಕ ಆಯಿತು. ಬರ್ಕೊಳ್ತಾರೆ ಅಲ್ಲಲ್ಲೇ. ಇದು 3ನೇ ಮೂಟೆ, 68 kg 800 ಗ್ರಾಮು. ಅಣ್ಣ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟ. ಇದು ಸೈಡಲ್ಲಿ ಬರೀತಾರೆ, ತೋರಿಸ್ತೀನಿ ಅದುವೇ ಎಷ್ಟು ಕೆ ಜಿ ಆಯಿತು ಅಂತ ಇಲ್ಲಿ ಬರೆದು ಬಿಡ್ತಾರೆ. ಇದು 64 kg ಈ ಮೂಟೆ. ಇಲ್ಲಿ ರೈತರು ಮತ್ತು ಬೀನೀಸ್ನ ಬೈಕಲ್ಲೇ ತಂದ್ಬಿಟ್ರು. ಮೈಸೂರು RMC ನೋಡಿ ಗಾಡಿಗಳು ಹೆಂಗೆ ನಿಂತಿದ್ದಾವೆ, ಒಂದಾದ್ಮೇಲೊಂದು ತರಕಾರಿನೆಲ್ಲ ಇಳಿಸ್ಬೇಕು ಅಂತ. ಇಲ್ಲಿಗೆ ನಂಜನಗೂಡು, ಮಂಡ್ಯ, ಮೈಸೂರು, ಚಾಮರಾಜನಗರ, ಹುಣಸೂರು ಈ ಕಡೆಯಿಂದೆಲ್ಲ ತರಕಾರಿಗಳು ಬರ್ತವೆ, ರೈತರು ಬೆಳೆದಂಥ ತರಕಾರಿಗಳು. ಹಾಗೆ ಇಲ್ಲಿಂದ ತಮಿಳ್ನಾಡು, ಕೇರಳ, ಬೆಂಗಳೂರು ಹಾಗೆ ಮೈಸೂರಿನಲ್ಲಿ ಇಲ್ಲಿ ಬಂದಂಥ ತರಕಾರಿ ಎಲ್ಲ ಲಿಕ್ವಿಡೇಟ್ ಆಗುತ್ತೆ. ನಮ್ಮ ಜೀತೋ ಅಂಬಾರಿ ಒಳಗಡೆ ಹೋಯ್ತು ಅನ್ಲೋಡ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಟಗರುಗಳು ಮೇಯ್ತಾ ನಿಂತಿದ್ದಾವೆ. ಇಲ್ಲಿ ಬಂದಂಥ ವೇಸ್ಟ್ನೆಲ್ಲ, ತರಕಾರಿ ವೇಸ್ಟೆಲ್ಲ ಇಲ್ಲಿ ಮೇಯ್ತವೆ. ಗುರು ಫೈನಲಿ ನಮ್ಮ ಗಾಡಿನ ಅನ್ಲೋಡ್ ಮಾಡ್ತವ್ರೆ. ಸ್ಕೇಲ್ ತಂದು ಇಟ್ಟಿದ್ದಾರೆ, ಹಾಗೆ ಚೀಲಗಳು. ಇನ್ನೊಂದು ಕಾಯಿ ಕೊಡ. 30 kg ಅವರೇಜು ಚೀಲ ಮಾಡ್ತಾರೆ. ಅಲ್ಲಿ ಸೌತೆಕಾಯಿನ ತೂಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಲ್ತಿರುವಂಥ ಕಾಯಿಗಳು, ಅಂದರೆ ಜಾಸ್ತಿ ಬಲ್ತ್ಬಿಟ್ಟಿರೋದು ಮತ್ತು ಕಲರ್ ಬಂದ್ಬಿಟ್ಟಿರೋದು, ಹಾಗೆ ದಪ್ಪ ಆಗಿರೋ ಕಾಯಿನೆಲ್ಲ ಇಲ್ಲಿ ವೇಸ್ಟ್ ಅಂತ ಸೈಡ್ಗೆ ಇಡ್ತಾ ಇದ್ದಾರೆ. ಈ ಥರ ಚೀಲ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ 10,000 ಮೇಲೆ ಖಾಲಿ ಆಗುತ್ತೆ. ಈ ಥರ ಚೀಲಗಳು 10,000 ಮೇಲೆ. ಏಕೆಂದರೆ ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲೇ ಒಂದು 106 ಚೀಲ ಐತೆ. 100ರಿಂದ 200 ಚೀಲ ಇಲ್ಲೇ ಸಿಗ್ತವೆ ನಿಮಗೆ. ಅದ್ರ ಜೊತೆ ಇಲ್ಲಿ ಸೌದೆ ತುಂಬ್ತಾ ಇರೋದು 10,000 ಕಮ್ಮಿನೇ. ಇಲ್ಲಿ ಪ್ರತಿಯೊಂದು ಕಡೆನೂ CC ಕ್ಯಾಮ್ರಾ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ CC ಕ್ಯಾಮ್ರಾ. ಯಾವುದೇ ರೀತಿ ಕಳ್ತನ ಆಗಬಾರ್ದು ಮತ್ತು ಯಾವುದೇ ರೀತಿ ಮೋಸ ಆಗಬಾರ್ದು ಅನ್ನೋ ಥರ CC ಕ್ಯಾಮ್ರಾ. ಇಲ್ಲಿ ನೋಡಿ, ಇಲ್ಲೊಂದು ಆಫೀಸ್ ಐತೆ. ಅವರು ಕೂಡ ಪೂರ್ತಿ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಅವ್ರ ಆಫೀಸ್ನ. CC ಕ್ಯಾಮ್ರಾ ಎಲ್ಲ ಐತೆ. ಇಲ್ಲಿ ಬಂದಂಥ ತರಕಾರಿಗಳು ಮ್ಯಾಕ್ಸಿಮಮ್ ಹೋಗೋದು ಕೇರಳ ಮತ್ತು ತಮಿಳ್ನಾಡು, ಹಾಗೆ ಮಂಗಳೂರು, ಉಡುಪಿ ಈ ಸೈಡಿಗೂ ಕೂಡ ಜಾಸ್ತಿ ಹೋಗ್ತವೆ. ಈ ಥರದ ಲಾರಿಗಳು ಇನ್ನೂ ದೊಡ್ಡ ದೊಡ್ಡ ಲಾರಿಗಳು ಬರ್ತಾವಂತೆ. ಇಲ್ಲಿ ಅತಿ ಹೆಚ್ಚು ತರಕಾರಿಗಳನ್ನ ಇಲ್ಲಿಂದ ಸಾಗಿಸ್ತಾರೆ. ಕೋಸ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರು ಬದನೆಕಾಯಿ ತಂದಿದ್ದಾರೆ. ಅದನ್ನು ಸೆಲೆಕ್ಟೆಡ್ ಕಾಯಿಗಳು. ಇದು ದಾರ, ಸೌತೆಕಾಯಿ ಚೀಲನ ಹೊಲಿಯೋಕ್ಕೆ ಅಂತ ಇಟ್ಟಿರೋ ದಾರ ಇದು. ಗುರು ಆವಾಗಲೇ 30 kg ತುಂಬ್ತಿದ್ರು ತೂಕನ, ಆದರೆ ಇವಾಗ 20 kg ತುಂಬ್ತಾ ಇರೋದು. ನೋಡಿ ವೆಯ್ಟ್ ನೋಡ್ಕೊಳ್ಳಿ, 20 kg ಅಲ್ಲಿ ತುಂಬಿಬಿಟ್ಟು ಇಲ್ಲಿ ಹಿಂದುಗಡೆ ಇಟ್ಕೋತಾರೆ. ಹಿಂದುಗಡೆ ಇಟ್ಟಿರೋದೆಲ್ಲ ನಮ್ಮದು, ಮುಂದುಗಡೆ ಬೇರೆಯವ್ರದ್ದು. ಇದು ಅಂದರೆ ಒಬ್ಬರೇ ಏಜೆಂಟ್ ತಗೊಂಡಿರೋದು, ಆದರೆ ರೈತರದು ಬೇರೆ ಬೇರೆ ರೈತರಲ್ವಾ, ಅದಕ್ಕೋಸ್ಕರ ಗುರುತು ಮಾಡಿ ಇಡ್ತಾ ಇರೋದು. ಕಲ್ಲಂಗಡಿ ಬಂದೈತೆ ಒಂದು ಲೋಡು. ಬನ್ನಿ ನೋಡೋ ಎಲ್ಲಿದು ಕಲ್ಲಂಗಡಿ, ಏನೇ ಎತ್ತ ಅಂತ. ಅಣ್ಣ ಯಾವ್ದು ಕಲ್ಲಂಗಡಿ? ಕೊಳ್ಳೇಗಾಲದಿಂದ ತಂದು ಇಲ್ಲಿ ತುಂಬ್ತಾ ಇದ್ದಾರೆ. ತೂಕ ಹಾಕೋದಣ್ಣ ಲೇಟಾ?
ಇವಾಗ ಚೀಲ ಆಗೈತೆ ಹಾ. 5 ಚೀಲ ಹ್ಮ್. ಇನ್ನೊಂದು ಚೀಲ ಹಾಕು. ಎಷ್ಟು ಚೀಲ ಹಾಕತ್ತೀರಾ ಒಟ್ಟು? 25 ಚೀಲ 25 ಚೀಲ ಅಂದರೆ ಒಬ್ಬರಿಗೆ ಒಂದು ಆರ್ಡ್ರ್ ಅಷ್ಟೇ. ಒಬ್ಬರಿಗೆ ಎಷ್ಟು ಕೇಳಿದ್ದಾರೆ ಇವರು? ಒಬ್ಬರಿಗೆ ಚೀಲದ ಲೆಕ್ಕ ಕೇಳಿರೋದ ತೂಕದ ಲೆಕ್ಕ ಕೇಳಿರೋದ ಅವರು? ಯಾರು ಈಗ ಒಬ್ರು ಏಜೆಂಟ್ ತಗೋತಾ ಇದಾರಲ್ಲ, ಅವರೆಲ್ಲ ಚೀಲ ಚೀಲ ಲೆಕ್ಕ ಎಷ್ಟು ಬರ್ಬೋದು ಒಂದು ಚೀಲದಲ್ಲಿ? ಚೀಲ 40 ಕೆ ಜಿ ಆದ್ರೆ ಒಂದು 45 48 ಬರ್ತವ. ಹಾಂ 50 ಕೆ ಜಿ ಚೀಲಗಳಾದ್ರೆ ಹ್ಞೂ 60 ಕೆ ಜಿ ಬರ್ತವ. ಆ ಕಲ್ಲಂಗಡಿ ಎತ್ತಾಗ ಕಳಗಳ್ಕೊಂಡ ನೋಡ್ಕಪ್ಪ ಆ ಜಾಪಣ ತಾಗಬಿಟ್ಟು ಎಲ್ಲ ದಬಕಂತ ಗುರು MC ಗಾಡಿ ಬಂದೈತೆ ಇವಾಗ, ಇದನ್ನ ಅನ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ ರೈತರು ಏನು ಮಾಡ್ತಾರೆ, ಡ್ರೈವರ್ ಜೊತೆ ಕಳಿಸ್ಬಿಡ್ತಾರೆ ತರಕಾರಿನ ಹಾಕಿ, ಅವ್ರು ಬರೋಕ್ಕೆ ಹೋಗಲ್ಲ. ಯಾಕೆಂದರೆ ಡ್ರೈವರ್ಗಳಿಗೆ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ಮು ಯಾವ ಬಜಾರ್ಗೆ ಹಾಕ್ಬೇಕು, ಯಾವ ಅಂಗಡಿಗೆ ಹಾಕ್ಬೇಕು ಅಂತ. ಅಡ್ರೆಸ್ ಕೊಟ್ಟು ಕಳಿಸಿದ್ರೆ ಫೋನ್ ನಂಬರು ಮತ್ತು ಅಡ್ರೆಸ್ಸು ತಗೊಂಡು ಬಂದು ಕರೆಕ್ಟಾಗಿ ಗಾಡಿ ನಿಲ್ಲಿಸ್ತಾರೆ. ಹಾಗೆ ಆಗಿರೋದು ಇಲ್ಲಿ. MC ತಗೊಂಡು ಬಂದಿದ್ದಾರೆ. ಇದು ರೈತರು ಬಂದಿಲ್ವಂತೆ, ಡ್ರೈವರನ್ನ ತಗೊಂಡ್ಬಂದಿದ್ದಾರೆ. ಟೆಂಪೋಗಳಿಗೆ ಬೇಕಾದಂಥ ಅಲಂಕಾರಿಕ ಸಾಮಗ್ರಿಗಳು ಅದನ್ನು ಮಾರಕ್ಕೆ ಬಂದಿರೋದು. ಇಲ್ಲೇ ಒಳ್ಳೆ ಮಾರ್ಕೆಟಿಂಗ್ ಅವ್ರಿಗೆ. ಈಗ ನಾವು ಇಲ್ಲಿಗೆ ಮೇನು ಬೇಕಾಗಿರೋಂಥದ್ದು ಮೈಸೂರು ಮಾರ್ಕೆಟ್ಗೆ ಫಸ್ಟು ಯಾವುದೇ ರೀತಿಯ ಸರ್ಕಳು ಮಾಲ್ಗಳು ಬಂದಾಗ ನಾವು ಅಲ್ಲಿಗೆ ತಗೊಂಡು ಹೋಗೋದು ಜರ್ನಿ. ಈಗ ಒಂದು ಟೈಮು ಒಂದು ಸೈಡಿಂದ ಈಗ 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ 220 ಕಿಲೋಮೀಟ್ರ್ ಐತೆ, ಸೇಫ್ಟಿ ನೋಡ್ತಾರೆ. ಇದು ಮಾಲು ಹೋಗೋಂಥದ್ದೆಲ್ಲ ಬರೀ ಫಾರೆಸ್ಟ್ ಏರಿಯಾ ಒಳಗಡೆ. ನೀವು ನಿನ್ನೆ ಮೊನ್ನೆ ಕೆಲವೊಂದು ವೀಡಿಯೋಗಳು ನೋಡಿರ್ಬೋದು, ನ್ಯೂಸಲ್ಲಿ ಬಂದಿರೋಂಥದ್ದು. ಆನೆಗಳು ಬಂದು ಅಟ್ಲಾಕಿ ಪೈರುಗಳು ಎತ್ತಿರೋಂಥದ್ದು, ಮೇಲ್ಗಡೆ ಹಾಕ್ತೀವಿ, ಚೊಟ್ಟು ಅಂತ ಹಾಕ್ತೀವಿ, ಅವೆಲ್ಲನೂ ತಿಂತವೆ ಆನೆಗಳು. ಯಾಕಂದರೆ ಫಾರೆಸ್ಟ್ ಏರಿಯಾ ಒಳಗಡೆ ಹೋದಾಗ ಅದರಿಂದ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಫಸ್ಟು ನಾವು ಮೇನ್ ಬೇಕಾಗಿರೋಂಥದ್ದು ಸೇಫ್ಟಿ. ಈ ಮೇನು ಪ್ಯಾಕೇಜ್ಗಳು ಹೆಂಗೆ ಮಾಡ್ತೀವಿ ಅದು ಸೇಫ್ಟಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡೋಂಥದ್ದು, ಕೆಲವು ಪಾರ್ಟಿಗಳು ಒಂದು ಹಾಕ್ತೀವಂತ ಹಾಕ್ತೀವಂತ ಬದನೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಪಡವಲ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಅಥವಾ ಈ ಕೈಪ್ ಆಗ್ಲಿಕ್ಕೆ ಅವೆಲ್ಲನೂ ಡ್ರೈಯಲ್ಲಿ ಹಾಕ್ತಾರೆ. ಸೇಫ್ಟಿ ಇರ್ಬೇಕು, ನೀಟ್ನೆಸ್ಸಾಗಿ ತಗೊಂಡು ಹೋಗ್ಬೇಕು ಅಂತ. ಆ ವಿಚಾರದಲ್ಲಿ ನಾವು 20 kg ಪ್ಯಾಕೆಟ್ ಮಾಡ್ಬೋದು. ಆಗೇನಾಗುತ್ತೆ, ಮಾಲು ಒಳಗಡೆ ಹೋದಾಗ ಡ್ಯಾಮೇಜ್ಗಳು ಬರಲ್ಲ. ನಾವು ಒಂದು ಮೂಟೆ ಕೂತ್ಕೊಂಡಾಗ ಡ್ಯಾಮೇಜ್ಗಳು ಬರಲ್ಲ. ಅದಕ್ಕೋಸ್ಕರ ಎಲ್ಲನೂ 20 kg ಪ್ಯಾಕೆಟ್ಗಳು ಹಾಕೋದು. ಅಲ್ಲೇನು ಮಾಡಿದ್ವಿ, ಸೌತೆಕಾಯಿನೇ ಬೇರೆ, ಕುಂಬಳನೇ ಬೇರೆ, ಗಟ್ಟಿ ಐಟಮು ಫಸ್ಟ್ ಇರೋ ಅಂಥದ್ದೆಲ್ಲ ಗಟ್ಟಿ ಐಟಮು ಹಾಕೋಂಥದ್ದು. ಗಟ್ಟಿ ಐಟಮ್ ಕೋಸು ಮೇಲೆ ಫಸ್ಟ್ ಮೇಲ್ಗಡೆ ಐಟಮ್ ಹೊಡಿತಾರೆ. ಪೆನ್ಸಿಲ್ ಮೀನ್ಸು, ಸೋಲಾರ್ ಮೀನ್ಸ್ ಅವೆಲ್ಲ ಮೇಲ್ಗಡೆ ಹಾಕುವಂಥ ಐಟಮ್. ಅದ್ರ ಕೂಡ ಪಾಯಿಂಟು, ಕ್ಯಾಪ್ಸಿಕಮು, ಫ್ಲವರು, ಪೈರು, ಇಲ್ಲ ಮೂಲೆ ಇಟ್ಟು ಕ್ರಕ್ಸು ಐಟಮ್ ಎಲ್ಲ ಉಳ್ಳ ಹಾಕಿ ನಾವು ಕೈ ಕಟ್ಟಿ ವಡಗರ ಮಾರ್ಕೆಟ್ಗೆ ಬಿಡುತ್ತೇವೆ. ಹೊರಗಡೆ ಮಾರ್ಕೆಟ್ ಕಳ್ಸೋದು. ವಡಗರ ಮಾರ್ಕೆಟ್ ಪೈಯೋಳಿ KKV ಕಂಪ್ನಿ ಕಡೆಯಿಂದ ನಾವು ಐಟಮ್ ಕಳಿಸ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ರೈತರುಗಳು ಏನು ಮಾಡಬೇಕು ಅಂತಂದರೆ ಸಾವಯವ ಗೊಬ್ಬರಗಳನ್ನ ಬೆಳೆಸ್ಬೇಕು. ಆರ್ಗ್ಯಾನಿಕ್ ಜಾಸ್ತಿ ಬರೋಂಥದ್ದು ಇಂಗ್ಲೀಷಲ್ಲಿ, ಸರಿನಾ? ಯಾವುದೇ ರೈತರುಗಳು ಮಾಲ್ ತಂದ್ರು ನೀಟೆಸ್ಟ್ ತಂದ್ರೆ ನಿಮ್ಗೆ ಬೆಲೆ ಉಂಟು. ಬೂಜಿ ಪೈ ಹಾಕ ಬಂದ್ರು ಎಲ್ಲಕ್ಕಿಂತ ಯಥೇಚ್ಛವಾಗಿ ಏನು ಅಂತಂದರೆ ರೈತರುಗಳು ಫಸ್ಟ್ ಐಟಮ್ಸ್ ನೀಟ್ ಇರಬೇಕು. ಯಾವುದೇ ಐಟಮ್ ಬೆಳೆದ ಸ್ವಚ್ಛತೆಯಿಂದ ತರಬೇಕು. ಅದಕ್ಕೊಂದು ಯಾಕಂತಂದ್ರೆ ಸಿಗುತ್ತಾ ಬೆಲೆ. ಆಮೇಲೆ ಇನ್ನೊಂದು ಹೆಚ್ಚಾಗಿ ಏನಂತಂದರೆ ಈ ಥರ ಬೂಜಿ ಪೈ ಹಾಕ ಬಂದು ನಿಮ್ಗೆ ಕಮ್ಮಿನೂ ಆಗ್ತಾರೆ, ಬೆಲೆ ಸಿಗಲ್ಲ. ಯಾಕಂದರೆ ರೈತರುಗಳು ತಿಳ್ಕೋಬೇಕು, ತಾವು ಒಂದು ಪಕ್ಕದ ಬೇರೆ ಜಾಗಕ್ಕೆ ಹೋಯ್ತು ಅಂತಂದ್ರೆ ತಾವುಗಳು ಯಾವ ರೀತಿಯಲ್ಲಿ ಚೆನ್ನಾಗಿರೋಂಥ ಸ್ವಚ್ಛವಾಗಿರೋ ಐಟಮ್ನ ಕೇಳ್ತಾರ, ಅದೇ ಥರ ಇಲ್ಲವೇ ಬಜಾರ್ಗೆ ₹100 ರೇಟ್ ಜಾಸ್ತಿ ಸಿಗುತ್ತೆ ನಿಮ್ಗೆ. ಸಿಕ್ಕಿ ಮಾತಾಡಬೇಕು. 8 ಗಂಟೆಯಿಂದ 7ವರೆಗೆ ಮನೆ ಸಿಕ್ಕೋಬೋದು. ಸರಿನಾ? ಇನ್ನೊಂದೇನು ಅಂತ, ರೈತರುಗಳು ಬೆಲೆ ಕಡಿಮೆ ಆಯಿತು ಅಂತ ಯಾವುದೇ ಕಾರಣಕ್ಕೂ ರೈತರುಗಳು ಕುಗ್ಬಾರ್ದು. ಟೊಮೆಟೊ ಮಾಹಿತಿ ಯಾವುದೇ ರೀತಿಯಿಂದ ಕುಗ್ಬಾರ್ದು. ಕುಗ್ಗದಾಗ ಏನೈತೆ ಅಂತಂದರೆ ಮೇಂಟೆನೆನ್ಸ್ ಕಡಿಮೆ ಬಿಟ್ಟಾಗ ಅದು ರೇಟ್ ಕಮ್ಮಿ ಆಯಿತು ಕೊಯ್ಯೋದು ಬಿಡಬಾರ್ದು, ರೇಟ್ ಜಾಸ್ತಿ ಆಯಿತು ಕೊಯ್ದು ಬಿಡೋದು. ಅದಕ್ಕೆ ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರಲೇಬೇಕು. ಇದು ಮೊದಲನೇ ವಿಷಯ ರೈತರುಗಳಿಗೆ. ನಿಮಗೆ ಅದು ನಾಳೆ ರೈಟ್ ಜಾಸ್ತಿ ಕುಯ್ಕೊಬರೋದು ನಿಮಗೆ ಎಡಬಟ್ಟೋದು. ಮಾಲ್ ನಾವು ₹100 ಬಿಟ್ಟು ತಿಂತೀವಿ, ಮಾಲ್ ಬೇಕು. ಅದನ್ನು ತರದ ರೈತರುಗಳು ರೈಟ್ ಜಾಸ್ತಿ ಬಿಡಬಾರ್ದು, ಅದನ್ನ ಜಾಸ್ತಿ ಉಪಯೋಗ ತರಬೇಕು ಪ್ರತಿ ಡೈಲಿ. ಹಣ ರೇಟು ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದು ಒಂದು ವಿಚಾರ, ಅದನ್ನು ಬಗೆಕಿಡಿ. ಫಸ್ಟ್ ಆಫ್ ಆಲು ರೈತರುಗಳು ಚೆನ್ನಾಗಿರೋಂಥದ್ದು ಐಟಮ್ ಸೆಲೆಕ್ಷನ್ ಅಂತ ಐಟಮ್ ತರಬೇಕು. ಆಗ ರೈತರುಗಳು ಒಂದು ಕ್ವಶನ್ ರೈಸ್ ಮಾಡ್ತಾರೆ, ಐಟಮ್ ಯಾವಾಗಲೂ ಒಂದೇ ಥರ ಬೆಳೆಯೋಕ್ಕಾಗ್ದ? ನೀ ರೈತ ಆಗು, ನೀ ಬೆಳೆಯೋಂತ ಗೊತ್ತಾಗುತ್ತೆ. ಒಂದೇ ಥರ ಬೆಳೆಯೋಕ್ಕಾಗಲ್ಲ, ಒಪ್ಕೊಳ್ತೀನಿ. ಫಸ್ಟು ಒಂದು 4 ಕೊಯ್ಲು ಚೆನ್ನಾಗಿ ಬರುತ್ತೆ, 5ನೇ ಕೊಯ್ಲು 6ನೇ ಕೊಯ್ಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಂದ ಕೂಡಲೇ ಬರುತ್ತೆ ಐಟಮ್, ಆಗ ಸ್ವಲ್ಪ ಐಟಮ್ ಕಡಿಮೆ ಬರುತ್ತೆ. ಆಗ ಕ್ವಾಲಿಟಿ ಥರ ಯಾವ್ದು ಇರುತ್ತೆ ಅದ್ರ ಮೇಲೆ ಬೆಲೆ ನಿಗದಿ ಇರುತ್ತೆ. ಇದು ಮೊದಲನೇ ರೈತರು ತಿಳ್ಕೋಬೇಕು.
ಚೆನ್ನಾಗಿ ಬೆಳೆದಿರೋಂಥ ರೈತರುಗಳವರ ಅದು ಸ್ವಲ್ಪ ತಿಳಿದಿರೋಂಥ ಇದ್ರಲ್ಲ. ಈಗ ಹೆಚ್ಚಾಗಿ ಏನಂದರೆ ಯುವಕರುಗಳು ಸ್ವಲ್ಪ ವ್ಯವಸಾಯ ಫಾರ್ಮಿಂಗ್ ಇಚ್ಛೆ ಪಡ್ತಾರ. ಅದಕ್ಕೋಸ್ಕರ ಹೆಚ್ಚಾಗಿ ಯುವಕರುಗಳು ತಿಳಿಯೋದ್ರಿಂದ ಇನ್ನೆಷ್ಟು ಕೆಲವು ಜನ ರೈತರುಗಳು ಏನಂತ ಅವ್ರ ಭಾವನೆ ಮೂಡ್ತಾರೆ ಅಂಥದ್ದು, ರೈತರಿಗೆ ಹೆಣ್ಣು ಕೊಡ್ತಾಯಿಲ್ಲ, ಅದರಿಂದ ನಾವು ಫಾರ್ಮಿಂಗ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಹೆಣ್ಣು ಕೊಡ್ತಾಯಿಲ್ಲ, ದುಡ್ಡು ಕೊಡ್ತಾಯಿಲ್ಲ ಅನ್ನೋದನ್ನು ಅವೆಲ್ಲ ಕಟ್ಟಕ್ಕೆ ಅದನ್ನು ಎಳ್ದು ಬಿಟ್ಬಿಡ್ಬೇಕು. ನೀವು ಯಾವುದೋ ಒಂದು ಕಂಪ್ನಿಗೆ ಹೋಯ್ತು ಅಂತಂದರೆ ಎಷ್ಟೊತ್ತು ಹೋಗ್ತೀರಾ? ಬೆಳಿಗ್ಗೆ 9 ಗಂಟೆಗೆ ಹೋಗ್ತೀರಾ, 8:30ಗೆ, ಮಧ್ಯಾಹ್ನ 1:30ವರೆಗೂ ನೀವು ಯಾವುದೇ ಕಾರಣಕ್ಕೂ ಪರ್ಸನಲ್ ಕೆಲಸಕ್ಕೆ ಹೋಗೋಂಗಿಲ್ಲ, ಅಲ್ಲೇ ಕೆಲಸ ಮಾಡ್ತಾ ಇರಬೇಕು. ಇನ್ನು ನೆಕ್ಸ್ಟು ಮಧ್ಯಾಹ್ನ 1:30 ಕೂಡ 2:00 ಪಕ್ಕಾಚಾರ ಇರಬೇಕು. ಇನ್ನು ಮತ್ತೆ ಸಂಜೆ 5:00 7 ಗಂಟೆ ನೀನು ಕೆಲಸ ಇರ್ತಾನೆ ಮಾಡ್ತಾನೆ ಇರಬೇಕು. ಆದರೆ ಫಾರ್ಮಿಂಗ್ ಆಗಲ್ಲ, ನೀನೇ ರಾಜ. ನೀವು ಬೆಳಿಗ್ಗೆ 10 ಗಂಟೆಗೆ ಹೋಗೋ ಯಾರೂ ಕೇಳಲ್ಲ, ಸಂಜೆ 4 ಗಂಟೆಗೆ ಬಾ ಯಾರೂ ಕೇಳಲ್ಲ. ಆ ಥರ ಅವ್ರು ಕೊಡೋದು ಎಷ್ಟು ಸಂಬಳ? 15,000 ರೂಪಾಯಿ. 15,000 ರೂಪಾಯಿ ಸಂಬಳ ಕೊಡೋ ದಿವಸಕ್ಕೆ ಕೂಲಿ ಎಷ್ಟು ಬೀಳ್ತು? ಈ ರಜಾ ಹಾಕಿದ ದಿವಸಕ್ಕೆ ಸಂಬಳ ಕಟ್ಟು. ಆದರೆ ಫಾರ್ಮಿಂಗಲ್ಲಿ ಹಂಗಂತಾರಲ್ಲ. ನೀನು 1 ಎಕರೆಗೆ ನೀನು ಸರಿಯಾಗಿ ಪೈರು ಹಾಕ್ತು ಅಂತಂದರೆ ಡೈಲಿ 1 ಎಕರೆಗೆ 6 ಇಂದ 7 ಚೀಲ ಪೈರು ಸಿಗುತ್ತೆ. ಕರೆಕ್ಟಾಗಿ ಮೇಂಟೆನ್ಸ್ ಮಾಡಿ ಕುಯ್ದು 10 ಚೀಲ ಪೈರು ಇದ್ದಾರೆ ಮೇಂಟೆನ್ಸ್ ಮಾಡಿದೆ. ಪೈರು ಬರೀ 40 ರೂಪಾಯಿ 30 ರೂಪಾಯಿ ಇರಲಿ ಪೈರು ಬೆಲೆ. 6 ಚೀಲ 7 ಚೀಲಕ್ಕೆ ಎಷ್ಟಾಯ್ತು? ಅಲ್ಲಿ ಬೆಲೆ ಎಷ್ಟು ಸಿಕ್ತು? ನೀನು ಕೆಲಸ ಅಲ್ಲಿ ಕೂಲಿ ಎಷ್ಟು ಬರ್ತದೆ ನಿನಗೆ? ವೇಜಸ್ಸು, ನಿನ್ನ ಗೊಬ್ಬರ ಎಲ್ಲ ಕಳೆದು ಕೂಲಿ ಎಷ್ಟು ಸಿಕ್ತು? ಹೋಗಿ ಬೇರೆ ಕೆಲಸ ಮಾಡಬೇಕು ಅನ್ನೋದೇನಿದ್ದು. ಜೊತೆಗೆ ನೀನು ಪೈರು ಬೆಳಿಗ್ಗೆ ನಮ್ಮ 4 ಗಂಟೆ ಮೇಲೆ ಕೂದು ನೀನು ಮಧ್ಯಾಹ್ನ ಗಂಟ ನೀನು 3 ಗಂಟೆಗೆ ತಗೊಬಂದು ಇಲ್ಲಿ ಹಾಕಿದ್ರೆ ಪೈರು ನೀನು 3 ಗಂಟೆ ಮೇಲೆ ನೀನು ಕಸು ಕಟ್ಕೊಂಡು ಜೀವನ ಸಾಕೋಬೋದು. ಡಬಲ್ ಇನ್ಕಮ್ ಇರುತ್ತೆ. ಮಾಡೋಂಥ ಕೆಲಸ ಶ್ರದ್ಧೆಯಿಂದ ಮಾಡ್ಕೊಂಡ್ರೆ ಒಳ್ಳೆ ಕೆಲಸ ಇರುತ್ತೆ. 100ಕ್ಕೆ 500 ಭಾಗ ಫಾರ್ಮಿಂಗಲ್ಲಿ ಅಥವಾ ವ್ಯವಸಾಯದಲ್ಲಿ ಲಾಭ ಮಾಡೋಂಥವ್ರು ಇದ್ದಾರೆ, ಮಾಡ್ಕೊಂಡು ಇದ್ದಾರೆ. ಇದನ್ನು ಸ್ವಲ್ಪ ರೈತರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ನಮಗೆ ತಿಳಿದಿಲ್ಲ ಅಣ್ಣ. ಮಾರ್ಕೆಟ್ ಬಿಲ್ ಆಗೋದು ಏನು ಟೈಮಿಂಗ್ ಅಣ್ಣ? 9 ರನ್ನಿಂಗು. ಹಾಂ, 9 ಆರಾಮ್ಸಿ ಬಜಾರ್ ಬರ್ತದ. 6 ಬಜಾರ್ ಬಂದು ನೀನು ಸಂಜೆ 9 ಗಂಟೆ ಬಿಲ್ಲು. 9 ಬಜಾರ್ ಕೊಂಡ್ರೆ ಮುಗೀತು. 9 ನಾಳೆ ಇಷ್ಟೊತ್ತು ಗಂಟು ಒಂದೇ ಬಜಾರು. 9 ಮುಗಿ ಗಂಟೆಗೆ ರೈತರಿಗೆ ಪೇಮೆಂಟ್ ಎಲ್ಲ ಯಾವ ಥರ? ಹತ್ರ ಅದು ಕಮಿಷನ್ ಇಟ್ಟು ಕೊಡ್ತಾರೆ. ಮಾಮೂಲಿ ದಳೆಗಳು ಕೊಡೋದು ಕಡೆಯಲ್ಲಿ ಕೊಡೋದು. ಅಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ, ಕ್ಯಾಶ್ ಪೇಮೆಂಟ್ ಮಾಡ್ಕೊಡ್ತೀರಾ? ಪೇಮೆಂಟ್ ಉಂಟು. ನೀವು ಬೇಡ ಅಂದರೆ ಆನ್ಲೈನ್ ಫೋನ್ಪೇನೇ ಮಾಡಿಸ್ಕೋಬೋದು, ಗೂಗಲ್ ಪೇನೇ ಮಾಡಿಸ್ಕೋಬೋದು. ಏನೋ 1 ವಾರ ಬುಟ್ಟಿ ಇಸ್ಕೋಬೋದು. ಅದು ನಿಮ್ಮ ಅಭಿವೃದ್ಧಿ. ಅದು ಏನು ದುಡ್ಡು ಅಂದರೆ ನಿಮ್ಗೆ ಬೇಕು ಅಂದರೆ ನಿಮ್ಗೆ ಕ್ಯಾಶ್ ಬೇಕು ಅವತ್ತೇ ಕೊಟ್ಟು ಕಳಿಸ್ತಾರೆ. ನಿಮ್ಮ ವಿಶ್ವಾಸ ಇದ್ದರೆ ನೀವು 1 ವಾರ ಬುಟ್ಟಿ ಇಸ್ಕೋಬೋದು, ನಾಳೆ ಕೊಟ್ಟು ಇಸ್ಕೋಬೋದು. ಡಿಮ್ಯಾಂಡ್ ಇದ್ದರೆ ಅವತ್ತೇ ಕೊಟ್ಟು ಕಳಿಸ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಏನೇನು ತರಕಾರಿ ಬರ್ತಾವಣ್ಣ ನಮ್ಮ ಮೈಸೂರು ಮಾರ್ಕೆಟ್ಗೆ? ಮೈಸೂರು ಮಾರ್ಕೆಟ್ಗೆ ಸೌತೆಕಾಯಿ ಬರ್ತದ, ಸೌತೆಕಾಯಿ, ಬದನೆಕಾಯಿ, ಫ್ಲವರು, ಟೊಮೊಟೊ, ಕ್ಯಾಪ್ಸಿಕಮು, ಹೀರೆಕಾಯಿ, ಪಡ್ಲೆಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಬದನೆಕಾಯಿ, ವೈಟ್ ಗುಂಡು, ಪ್ರತಿಯೊಂದು ಐಟಮು ತರಕಾರಿ ಬರ್ತದೆ. ಸೊಪ್ಪು ಒಂದು ಐಟಮ್ ಬಿಟ್ಟು ಕ್ಯಾರೆಟು, ಬೀಟ್ರೂಟು ಎಲ್ಲ ಐಟಮ್ ಬರ್ತದೆ ಇಲ್ಲಿ. ಸೊಪ್ಪು ಬರಲ್ಲ? ಸೊಪ್ಪು ಅಂದ್ಬಿಟ್ಟು ಸೊಪ್ಪು ಮಾತ್ರ ಗನ್ನೋ ಸೊಪ್ಪು, ಅದು ಮಾತ್ರ. ಇನ್ನು ಪ್ರತಿಯೊಂದು ಐಟಮ್ ಸಿಗುತ್ತೆ ಇಲ್ಲಿ. ಅಣ್ಣ, ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಲ್ಲ ಅಂತಂದರೆ ರೈತರುಗಳಿಗೆ ಹೆಂಗಾಗ್ಬಿಡೈತೆ ಅಂತಂದರೆ, ಫಸ್ಟು ನಮ್ಮ ತಾತನ ಕಾಲ ಅಪ್ಪನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಬರೀ 1ನೇ ಕ್ಲಾಸು 2ನೇ ಕ್ಲಾಸು 7ನೇ ಕ್ಲಾಸಲ್ಲಿ ಓದ್ತಾಯಿದ್ರು. ಈಗೇನು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಹುಡುಗಿನೂ ನೀವು ಹೋಯ್ತು ಅಂತಂದರೆ, ಈಗ ಇಲ್ಲಿ ಬಂದು ನಾನು RMCಲಿ ಚೀಲ ಹಿಡ್ದಿದ್ದೀನಿ ಅಥವಾ ಒಂದು ದಳ್ಳಾಳಿ ಹತ್ರ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಅನ್ಎಜುಕೇಟೆಡ. ನಾನು ಡಿಗ್ರಿ ಮಾಡಿ MBA ಕರೆಸ್ಪಾಂಡಿಸ್ ಕಟ್ತಾಯಿದ್ದೀನಿ, MBA ಮಾಡ್ತಾಯಿದ್ದೀನಿ. MBA ಮಾಡಿ ಇನ್ನೂ ಓದಿರೋ ಅಂಥವ್ರು ಫಾರ್ಮಿಂಗಲ್ಲಿ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಈಗ ನೀವೇ ಮೊನ್ನೆ ಹೇಳಿದ್ರೆ ಇನ್ಫೋಸಿಸಲ್ಲಿ 700 ಜನ ತೆಗೆದಾಕ್ಬಿಟ್ರು ಅಂದರು. ನಮ್ಮ ರಾಮಸ್ವಾಮಿ ಸರ್ಕಾರ ಅದರ ಬಿಗ್ ಬಜಾರ್ ಇತ್ತು, ಆದರೆ ಏಕಾಏಕಿ ಮುಚ್ಚಿಬಿಟ್ರು. ಅವೆಲ್ಲ ಶಾಶ್ವತ ಕೆಲಸ ಮಾಡಿದ್ರೆ ನೀವು ಫಾರ್ಮಿಂಗ್ ಮಾಡ್ತು ಅಂತಂದರೆ ಇದು ಕೊನೆವರೆಗೂ ನೀನು ಕೈ ಹಿಡಿ ಅಂತ ಕೆಲಸ. ನೀನು ಅದರಲ್ಲಿರೋಂಥವ್ರು ಬಿಟ್ಬಿಡ್ತು ಅಂತಂದರೆ ಬೇರೆ ಕೆಲಸ ಹುಡುಕ್ಬೋದು. ನಾನು ಹಂಗಲ್ಲ, ನಾವು ಇದರಲ್ಲೇ ಬೇಕಾದ್ರೆ ಜೀವನ ಸಾಕ ಅಂತ ಹೋಗ್ಬೋದು. ರೈತರ ಮಕ್ಕಳು ಯಾವುದೇ ಕಾರಣಕ್ಕೂ ರೈತರ ಮಕ್ಕಳು ಹುಡುಗಿರಿಗೆ ಮಕ್ಕಳನ್ನ ಸಾಕ್ತಾ ಅಲ್ವಾ? ಇರೋಂಥವ್ರೆಲ್ಲ ಆಲ್ಮೋಸ್ಟ್ ಮದುವೆ ಆಗಿರೋರೆ. ಇಲ್ಲಿರೋಂಥವ್ರೆಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ಬಿಟ್ಟಿಲ್ಲ, ಬಿಡೋದಿಲ್ಲ. ಈಗ ನೀನು ಕೆಲ್ಸಕ್ಕೆ ಹೋಗೋ ಅಂಥವ್ನು ನೀನು ಬಿಗ್ ಬಾಸಲ್ಲಿ ಕೆಲ್ಸಕ್ಕೆ ಹೋಯ್ತಾ 15,000 ಸಂಬಳ ಕೊಡ್ತಾರೆ. ನೀವು ಒಬ್ಬನ ಕೈಗೆ ಕೆಲಸ ಮಾಡೋದು ಇಲ್ಲ. ಒಬ್ಬ ಅಣ್ಣ ಸೌತೆಗೆ ಬಂದಿದ್ದಾನಲ್ಲ, ಅವನು ಅಲ್ಲಿ ಟೊಮೊಟೊ ತಗೊಬಂದಿರೋನು ಡೈಲಿ 10 ಜನಕ್ಕೆ ಕೆಲಸ ಕೊಡ್ತಾನೆ. ಎಣ್ಣಾಳಿಂದ ಹಿಡ್ದು ನೇಗ್ಲು ಒಳೋನಿಂದ ಹಿಡ್ದು ಅವನು ಆ ಥರ ಔಷಧಿ ಅಂಗಡಿಯಿಂದ ಹಿಡ್ದು ಎಷ್ಟು ಜನಕ್ಕಾಯ್ತು. ಈ ಸರಪಣಿ ಆಹಾರ ಸರಪಣಿ ಹೆಂಗೆ ಬತ್ತಾ ಆ ಥರ ಒಂದು ದೊಡ್ಡ ರೊಟೇಷನ್ ಇರುತ್ತೆ ಅಲ್ಲಿ ಅಮೌಂಟ್ಗಳು. ಆ ರೀತಿ ಒಬ್ಬ ರೈತ ಫಾರ್ಮಿಂಗ್ ಮಾಡ್ತಾನೆ. ತಿಪ್ಪೆ ನೋಡ್ಬಿಟ್ಟು ಹೆಣ್ಣು ಕೊಡ್ತಾನೆ ಅಂತ ಆಗಿನ ಕಾಲದಲ್ಲಿ. ಈಗ ಭೂಮಿ ನೋಡ್ಬಿಟ್ಟು ಸುಧಾ ಹೆಣ್ಣು ಕೊಡೋಂಗೆ ಆಯ್ತಲ್ಲ. ನನ್ನ ಹತ್ರ 4 ಎಕರೆ ಭೂಮಿ ಇತ್ತು ಅಂತಂದರೆ ಹೆಣ್ಣು ಕೊಡ್ತಾಯಿಲ್ಲ. ಆಗ ಬರೀ ತಿಪ್ಪೆ ನೋಡಿ ಹೆಣ್ಣು ಕೊಡ್ತಾಯಿದ್ರು. 5 ಎಕರೆ ಭೂಮಿ ಇದ್ರೆ ಅವನೇನೋ ಬರೀ ಭೂಮಿ ಇದ್ರೆ ಏನೋ ಕೆಲಸ ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಯಾರನ್ನ ಗೌರ್ಮೆಂಟ್ ಕೆಲಸ ತಗೋತಾರ ಅಂಥದ್ದು, ಎಲ್ಲಿಂದ ಗೌರ್ಮೆಂಟ್ ಕೆಲಸ ತಗೋತಾನ? ಮೊನ್ನೆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಬಿಟ್ಟವ್ರ 1022 ಪೋಸ್ಟ್ಗೆ 10 ಲಕ್ಷ ಜನ ಪೋಸ್ಟ್ ಕೆಲಸಕ್ಕೆ ಹಾಕೋರು. 10 ಲಕ್ಷ ಜನದಲ್ಲಿ ಕ್ಯಾಟಗಿರಿ ಯಾವ ಥರ ನಿಲ್ಲಿಸ್ತಾರೋ ಪರ್ಸೆಂಟೇಜ್ ಅಂತ ಅಲ್ಲಿಂದ ನಾವು ಕೆಲಸ ಇಲ್ಲಿ ತಗೊಳ್ಳೋದಣ. ಮಾಡೋಂಥದ್ದು ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಗೋದು. ಅದರಿಂದ ದಯವಿಟ್ಟು ರೈತರ ಮಕ್ಕಳಿಗೆ ದಯವಿಟ್ಟು ಹೆಣ್ಣು ಕೊಡಿ.
ಅಣ್ಣ ನಮ್ಮದು ಅಡ್ರೆಸ್ಸು ಬುಗತ್ಕಳ್ಳಿಯಿಂದ ಮಾತಾಡ್ತಾ ಇದ್ದೀನಿ, ಮಂಜು ಅಧ್ಯಕ್ಷ ಅಂತ. ನಮ್ಮದು ಗೋಡನ್ ನಂಬರ್ ಇಲ್ಲಿ 151 APMC ಯಾರ್ಡ್ ಬಂಡಿಪಾಳ್ಯ. ಗೋಡನ್ ನಂಬರ್ ಯಾವುದೇ ರೀತಿಯ ತರಕಾರಿ ಆಗಲಿ ಇನ್ಯಾವುದೇ ರೀತಿಯ ತರಕಾರಿಗಳಾಗಲಿ ಏನೇ ಇದ್ರೂ ನನಗೆ ಐಟಮ್ ಕಳಿಸಿ ಖಂಡಿತವಾಗ್ಲೂ ಅದನ್ನು ನಾವು ಮಾರ್ಕೊಡೋದು. ಕೊನೆಯದಾಗಿ ನಾನಿವಾಗ ನಿಮ್ಮನ್ನೆಲ್ಲ ಟೊಮೊಟೊ ಪಸರೆ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಮಂಜು ಅಧ್ಯಕ್ಷರೇ, ಅಧ್ಯಕ್ಷರೇ ಟೊಮೊಟೊ ತೋರಿಸ್ಬಿಡಿ ನಡ್ರಿ ಒಂಚೂರು. ಇಲ್ಲ ಕಣ, ಟೊಮೊಟೊ ಲಾಗ್ ಆಗೋದು ಅಲ್ಲಿ ದೊಡ್ಡ ಮಾರ್ಕೆಟ್ ಅದ. ಟೊಮೊಟೊ ಲಾಗು ಹಾಂ, ಅದು ದೊಡ್ಡ ಮಾರ್ಕೆಟು. ಇದೆಲ್ಲ ಜಾಮೂನ್ ಟೊಮೊಟೊ ಆಗಂಥದ್ದು. ಜಾಮೂನ್ ಟೊಮೊಟೊನ ಇದು ಹುಳಿ ಎಲ್ಲ ಆಗೋಂಥದ್ದು. ಗುರು, ನಾನಿಲ್ಲಿ ಟೊಮೊಟೊ ಪಸರೆ ಹತ್ರ ಬಂದಿದ್ದ ತಕ್ಷಣ ಎಲ್ಲರೂ ಕೂಡ ನನ್ನನ್ನು ವಿಚಾರಿಸಿದ್ರು, ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳಿದೆ, ಯೂಟ್ಯೂಬ್ಗೆ ರೈತರಿಗೆ ಮೈಸೂರಿನ APMC ಮಾರ್ಕೆಟಲ್ಲಿ ಯಾವ ಥರ ವಹಿವಾಟಾಗುತ್ತೆ ಅಂತ. ಆದರೆ ಅವರು ಬೇಡಿ, ಇಲ್ಲಿ ಈ ಥರ ವಿಡಿಯೋನ ಇಲ್ಲಿ ಹಾಕಬೇಡಿ, ಯಾಕೆಂದರೆ ಒಂದು ಮಾರ್ಕೆಟಿನ ರೇಟು ಇನ್ನೊಂದು ಮಾರ್ಕೆಟಿನ ರೇಟ್ಗೆ ವ್ಯತ್ಯಾಸ ಇರುತ್ತೆ. ಆವಾಗ ರೈತರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆವಾಗ ಮಾರ್ಕೆಟ್ಗೆ ರೈತರು ಬರೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಪ್ರೈಸು ಬರೋದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಟೊಮೊಟೊ ಪಸರಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಗುರು, ಇಲ್ಲಿರೋದೆಲ್ಲ ಗೆಣಸು. ಅಣ್ಣ ಚೀಲ ಎಲ್ಲ ಗೆಣಸಾ? ಪೂರ್ತಿ ಗೆಣಸು ಐತೆ. ಗೆಣಸು ಬಗ್ಗೆ ಏನಣ್ಣ ಅದು? ಚೇಂಬೋನಾ? ಈ ಚೇಂಬೋ ಅಂತ ಹೊಸ್ದಾಗಿ ಕೇಳ್ತಿರೋದು ಅಣ್ಣ ನಾನು. ಗೆಣಸು ಗೊತ್ತು, ಇದು ಹೊಸ್ದಾಗಿ ಕೇಳ್ತಿರೋದು. ನಮ್ಮ ಅಣ್ಣವ್ರು ಹೇಳ್ತಾರೆ ಇದ್ರ ಬಗ್ಗೆ. ಅಣ್ಣ ಎಲ್ಲಿಂದ ಬಂದು ಗೆಣಸು? ಎಲ್ಲಿಂದ? ಕುಶಾಲನಗರ. ಡೈಲಿ ಎಷ್ಟು ಟನ್ ಬರ್ತವೆ? ಡೈಲಿ ನಮಗೆ ಇಲ್ಲ ಅಂದ್ರೆ ಒಂದು 6-7 ಟನ್ ಬರುತ್ತೆ. 6-7 ಟನ್ ಬರುತ್ತೆ. ಲಿಕ್ವಿಡೇಷನ್ ಎಲ್ಲ ಎಲ್ಲಿ ಹೋಗುತ್ತೆ? ಲಿಕ್ವಿಡೇಷನ್ ಏನು ಅಲ್ಲಲ್ಲ, ನೀವು ಎಕ್ಸ್ಪೋರ್ಟ್ ಕೇರಳ ಎಕ್ಸ್ಪೋರ್ಟು. ಓಕೆ. ಹೆಂಗೈತಣ್ಣ ಇದು ಮಾರ್ಕೆಟು? ಪರವಾಗಿಲ್ವಾ ಗೆಣಸಿಗೆ? ನಡೀತದೆ ಸರ್, ಪರವಾಗಿಲ್ಲ. ನಡೀತದೆ. 20-25 ರೂಪಾಯಿ ಪೂರ್ತಿ ಎಲ್ಲ ಈ ಥರ ಚೀಲದಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬಿಡೋದ ನೀವು? ಹೌದು. ಅವ್ರು ಇಲ್ಲ ರೈತರೇ ತಂದು ಕೊಡ್ತಾರ? ಇಲ್ಲ, ಹಿಂಗೆ ಪ್ಯಾಕ್ ಮಾಡೋದು. ಅಲ್ಲೇ ಆ ಕಡೆಯಿಂದ ಅಲ್ಲಿಂದಲೇ ಪ್ಯಾಕಿಂಗ್ ಮಾಡೋದು. ಅಣ್ಣ ಜಾಸ್ತಿ ಗೆಣಸನ್ನ ಯಾವ ಏರಿಯಾದಲ್ಲಿ ಬೆಳೀತಾರೆ? ಕುಶಾಲನಗರ ಪೂರ್ತಿ. ಕೊಡಗು, ಮಡಿಕೇರಿ, ಕೊಡಗಲೇ ಜಾಸ್ತಿ. ಕೇರಳ ಬಿಟ್ಟು ಇನ್ನೆಲ್ಲಿ ಬೇರೆ ಇದು ಮಾಡಲ್ವಾ ಟ್ರಾನ್ಸ್ಪೋರ್ಟೇಷನ್? ಜಾಸ್ತಿ ಹೋಗೋದು ಕೇರಳಗೇನೆ, ಎಲ್ಲ ಕಡೆ ಹೋಗುತ್ತೆ. ಯಾವ ಪರ್ಪಸ್ಗೆ ಹೋಗುತ್ತೆ? 80% ಕೇರಳಗೆ ಹೋಗೋದು. ಅಲ್ಲ, ಚಿಪ್ಸ್ಗೆ ಹೋಗೋದಾ ಇಲ್ಲ ಬೇರೆ ಏನಕ್ಕೆ ಹೋಗ್ತವೆ ಗೆಣಸು? ಇದು ಗೆಣಸು ಚಿಪ್ಸು ಅಂತೇನಿಲ್ಲ, ಮಾಮೂಲಿ ಮನೆ ತಿನ್ನಕ್ಕೆ. ಇವತ್ತು ಎಷ್ಟು ಟನ್ ಬಂದಣ್ಣ? ಇವತ್ತು ಟನ್ ಬಂದು ನಮ್ಗೆ 8 ಟನ್ ಬಂದಿದೆ. 8 ಟನ್ ಬಂದಿದೆ. ಮಾರ್ಕೆಟ್ ರೇಟ್ ಎಲ್ಲ ಯಾವ ಟೈಮ್ಗೆ ಹಾಕ್ತೀರಾ? ಮಾರ್ಕೆಟ್ ರೇಟ್ ಬರಲ್ಲ, ಇದು ಬೆಲೆ ಬರುತ್ತೆ. ಅಲ್ಲಿ ಹಾಂ, ಅವ್ರ ಹತ್ರ ಫಸ್ಟೇ ಕೊಂಡ್ಕೊಂಡ್ಬಿಡ್ತೀವಿ. ಕೊಂಡ್ಕೊಂಡು ಇಂತ ಮಾಡೋದು. ಗುರು, ಫೈನಲಿ ಮೈಸೂರಿನ APMC ಮಾರ್ಕೆಟಲ್ಲಿ ನಮ್ಮ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡು, ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಧನ್ಯವಾದನ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.